ಇವತ್ತು ದೊಡ್ಡ ಕುಟುಂಬ ಇದ್ದು ಬಿಡ್ರಿ ಒಂದು 10 kg ನಾವು ತಗೊಂಡು ಹೋಗ್ತೀವಿ ಅನ್ನೋರು ಯಾರೂ ಇಲ್ಲ. ಎಲ್ಲ ಅರ್ಧ ಕೆ ಜಿ ಇಷ್ಟರಾಗೆ ಜನ ಇರೋದು. ಹೀರೆಕಾಯಿ ರೇಟು 20 ರೂಪಾಯಿ ಕಡಿಮೆ ಬರಲ್ಲ, 20 ರೂಪಾಯಿ ಇರಲಿ ನಮಗೆ ಸಾಕು. ಸ್ಟಾರ್ಟಿಂಗು ಬರೀ 500 kg ಬಂತು, ಈಗ ಒಂದು 2 ಟನ್ನು 2.5 ಟನ್ ಗಂಟ ಬಂದಿದೆ. 2 ದಿವಸ ಒಂದ್ಸತಿ ನಾವು ಹಾರ್ವೆಸ್ಟ್ ಮಾಡೋದ್ರಿಂದ ಒಂದು ಎಕರೆ ಲೆಕ್ಕ ನಾವು ತಗೊಂಡ್ರೆ 20-25 ಟನ್ನು 100% ತೆಗಿಯಬಹುದು. ಈ ದಾರ ಥರ ಈ ಸುಳಿಗಿನ್ನ ಫಾಸ್ಟಾಗಿ ಬೆಳೀತಾ ಇರ್ತದೆ. ನಾವು ರೈತರು ತಿಳ್ಕೊಬೇಕಾಗಿರೋದು, ಈ ದಾರ ಚೆನ್ನಾಗಿತ್ತು ಅಂದರೆ ಗಿಡ ಚೆನ್ನಾಗಿದೆ, ಆರೋಗ್ಯವಾಗಿದೆ, ಇದೇ ಇಂಪಾರ್ಟೆಂಟ್. ಎಲೆಗೂ ಪೀಚ್ ಇರೋದ್ರಿಂದ ಫುಡ್ಡು ಚೆನ್ನಾಗಿ ನೋಡ್ಕೊಬೇಕು, ಸೊಳ್ಳೆ ಬರ್ದಂಗೆ ನೋಡ್ಕೊಬೇಕು. ದೇವ್ರ ಸೃಷ್ಟಿ ಪೀಚಾಗಿ ಫ್ಲವರ್ ಆಗ್ತದೆ. ಈ ಕಾಯಿ ಬಿಟ್ಕೊಂಡು ಇಲ್ಲೇ ಗಾಳಿ ಆಡ್ತಾ ಇರ್ತದಲ್ಲ, ಅದು ಇನ್ನೂ ಚೆನ್ನಾಗಿ ಇಳುವರಿ ಬರುತ್ತೆ, ಚಪ್ಪರಕ್ಕಿಂತ ಇಳುವರಿ ಬರುತ್ತೆ. ಇರೋದ್ರಲ್ಲೇ ನಾವು ಮಾಡ್ಕೊಳ್ಳೋಣ, ಸ್ವಲ್ಪ ಉಳಿತಾಯನೂ ಆಗಬೇಕು. ರೈತರು ಯಥೇಚ್ಛವಾಗಿ ಖರ್ಚು ಮಾಡಿ ಎಷ್ಟೋ ಲಾಭ ಬರ್ತದೆ ಅನ್ನೋದಲ್ಲ, ಯಾವ್ದು ಹಾಕಿದ್ರೆ ಯಾವ ಟೈಮಿಗೆ ಬರ್ತದೆ, ಯಾವ ಟೈಮಿಗೆ ಹಾಕಿದ್ರೆ ಏನು ಖರ್ಚು ಬರಲ್ಲ, ಎಷ್ಟು ಇಳುವರಿ ಬರ್ತದೆ, ಇದೆಲ್ಲ ನೋಡ್ಕೊಂಡು ಸ್ವಲ್ಪ ಬೆಳೆದ್ರೆ ಮಾತ್ರ ಪ್ರಾಫಿಟ್ ಬರ್ತೈತೆ. 200 ಗ್ರಾಮಿಂದ 300-350 ಗ್ರಾಮ್ ಇದ್ದರೆ ಮಾರ್ಕೆಟಿಗೆ ತುಂಬ ಒಳ್ಳೆಯದು. ಗಂಡ ಹೆಂಡ್ರು ಇಬ್ಬರು ಇರ್ತಾರೆ, ಒಂದು 200 ಗ್ರಾಮ್ ಸಾಕು ಅಂತಾರೆ. ನಾವು 500 ಗ್ರಾಮು ಅರ್ಧ ಕೆಜಿನ 600 ಗ್ರಾಮು ಕಾಯಿ ತಗೊಂಡೋಗಿ ಇಕ್ಕಿರೆ ಅವ್ರು ತಗೊಂಡೋಗೋರು ರೇಟು ಆಗಲ್ಲ, ತಗೊಂಡೋಗೋಕ್ಕೆ ಮನಸ್ಸು ಬರಲ್ಲ ಅವ್ರಿಗೆ. ನೋಡೋಕ್ಕೆ ಸ್ವಲ್ಪ ಅಸಹ್ಯ ಆಗ್ತದೆ ಮಾರ್ಕೆಟಲ್ಲಿ.